ॐ सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। गुरुब्रह्मा गुरुविष्णु गुरुदेवो महेश्वरः गुरुसाक्षात् परब्रह्म तस्मै श्री गुरवे नमः। तस्मै श्री गुरवे नमः। ತೈತ್ರೇಯ ಉಪನಿಷತ್ತಿನ ಶಾಂತಿ ಮಂತ್ರ. ಓಂ ಶನ್ನೋ ಮಿತ್ರಃ ಶಂ ವರುಣಃ ಶನ್ನೋ ಭವತ್ವರ್ಯಮಾ ಶನ್ನ ಇಂದ್ರೋ ಬೃಹಸ್ಪತಿಃ ಶನ್ನೋ ವಿಷ್ಣುರುರುಕ್ರಮಃ ನಮೋ ಬ್ರಹ್ಮಣೇ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ತನ್ಮಾಮವತು ತದ್ವಕ್ತಾರಮವತು ಅವತು ಮಾಂ ಅವತು ವಕ್ತಾರಂ. ಓಂ ಶಾಂತಿ ಶಾಂತಿ ಶಾಂತಿ. ತೈತ್ರೇಯ ಉಪನಿಷತ್ತಿನಲ್ಲಿ ಉಪಾಸನೆಗಳನ್ನು ನೋಡ್ತಾ ವ್ಯಾಹೃತ ಉಪಾಸನೆ, ಪಾಂಕ್ತ ಉಪಾಸನೆ ಇದೆಲ್ಲವನ್ನು ನೋಡಿದ ಮೇಲೆ ಶಿಷ್ಯ ಎಲ್ಲವನ್ನು ಕಲಿತಾಗಿದೆ ಅಂತ ಹೇಳುವಾಗ ಗುರುಗಳು ಅವನನ್ನು ಬೀಳ್ಕೊಡುವಾಗ ಅವನಿಗೆ ಕೊಡುವಂತಹ ಶಿಷ್ಯಾನುಶಾಸನ ಈ ಅನುವಾಕವನ್ನು ನಾವು ನೋಡ್ತಾ ಇದ್ವಿ. ಶಿಷ್ಯನಿಗೆ ಕಡೆಯದಾಗಿ ಹೇಳುವಂತಹ ಒಂದು ಮಾತು, ಅವನು ಸಮಾರೋಪ ಇನ್ನೇನೆಲ್ಲ ಹೊರಟಿದ್ದಾನೆ, ಆಗ ಹೋಗುವಾಗ ಅವನು ಕಲ್ತಿದ್ದೆಲ್ಲ ಏನೇನು ಕಲ್ತಿದ್ದಾನೆ ಅದನ್ನು ಅವನು ಜೀವನದಲ್ಲಿ ಹೇಗೆ ಉಪಯೋಗಿಸ್ಕೊಳ್ಬೇಕು ಅಂತ ಹೇಳುವಾಗ ಈ ರೀತಿಯ ಒಂದು ಇನ್ಸ್ಟ್ರಕ್ಷನ್, ಅನುಶಾಸನ, ಡಿಸಿಪ್ಲಿನನ್ನು ಶಿಷ್ಯನಿಗೆ ಕೊಡ್ತಾರೆ. ನೋಡಿ, ನಾವು ಎಷ್ಟೇ ಓದಿದ್ರು ಎಷ್ಟೇ ತಿಳ್ಕೊಂಡ್ರೂ ಕೂಡ ಆ ಜ್ಞಾನ ನಮಗೆ ಅವೈಲಬಲ್ ಆಗಬೇಕು. ಅದು ಸುಮ್ಮನೆ ಓದಿ ತಲೆ ಒಳಗಿದ್ರೆ ಪ್ರಯೋಜನ ಆಗೋದಿಲ್ಲ. ಅದು ನಮಗೆ ಕೈಗೆ ಸಿಗೋ ಹಾಗಿರಬೇಕು. ಹಾಗೆ ಸಿಗಬೇಕು ಅನ್ನೋದಾದರೆ ನನ್ನ ನಡವಳಿಕೆಯಿಂದ ಅದು ಗೊತ್ತಾಗಬೇಕು. ನಡವಳಿಕೆಯಿಂದ ಗೊತ್ತಾಗೋದು ಅಂತಂದರೆ ಏನು? ಎಲ್ಲರ ಮುಂದೇನೂ ಹೋಗಿ ನಾನು ಗೀತೆ ಓದಿದ್ದೀನಿ, ಉಪನಿಷತ್ತುಗಳನ್ನು ಓದಿದ್ದೀನಿ ಅಂತ ಹೇಳ್ಕೊಳ್ಳೋದಲ್ಲ. ನನ್ನ ನಡವಳಿಕೆಯಿಂದ ಅವರಿಗೆ ಈ ಜ್ಞಾನ ಇದೆ ಅನ್ನೋದು ಗೊತ್ತಾಗಬೇಕು. ಬಹಳ ತಿಳ್ಕೊಂಡಿದ್ದಾರಪ್ಪ ಅವರು ಅಂತ ಹೇಗೆ ಹೇಳಬೇಕು? ಅವ್ರು ನಡ್ಕೊಂಡಿದ್ದರಿಂದ. ಅವ್ರು ಏನೋ ಒಂದು ಶ್ಲೋಕ ಹೇಳಿಬಿಟ್ರು, ಮಂತ್ರ ಹೇಳಿಬಿಟ್ರು ಮಾತನಾಡುವಾಗ ಅಂದರೆ ತಿಳ್ಕೊಂಡಿದ್ದಾರೆ ಅಂತ ಅದನ್ನೇನು ಹೇಳಲ್ಲ. ಅವರ ಜೀವನದಲ್ಲಿ ಅವರ ನಡೆ ನುಡಿ ಹೇಗಿರುತ್ತೆ ಅದ್ರ ಮೇಲೆ ಅವನು ಎಷ್ಟು ಜ್ಞಾನಿ, ಎಷ್ಟು ಸಂಸ್ಕಾರವಂತ ಅನ್ನೋದು ಗೊತ್ತಾಗುತ್ತೆ. ಆದ್ದರಿಂದ ಇಲ್ಲಿ ಗುರುಗಳು ಕಲಿಸಿದ ಪಾಠವನ್ನೆಲ್ಲ ಮತ್ತೇನು ರಿಪೀಟ್ ಮಾಡೋಕ್ಕೆ ಹೋಗಲಿಲ್ಲ. ನೀನು ಹೊರಗಡೆ ಹೋಗ್ತಾ ಇದೆಯಾ, ಲೌಕಿಕದಲ್ಲಿ ಬದುಕ್ತಾ ಇದೆಯಾ, ಆಗ ನೀನು ಹೇಗಿರಬೇಕು ಅನ್ನೋದಕ್ಕೆ ಈ ಶಿಷ್ಯನಿಗೆ ಒಂದಷ್ಟು ಡಿಸಿಪ್ಲಿನ್ಗಳನ್ನು ಹೇಳ್ಕೊಟ್ರು. ಅದರಲ್ಲಿ ಸುಮಾರು ನೋಡಿದ್ವಿ. ಅದು ಮುಂದೆ ನೋಡಬೇಕಾಗಿದ್ದನ್ನು ಇನ್ನೊಂದು 2 ಅನುವಾಕ ಇತ್ತು. ಅದನ್ನು ನೋಡಿದ ಮೇಲೆ ಮತ್ತೆ ನಾವು ಇನ್ನೊಂದು ಸಲ ಪೂರ್ತಿ ನೋಡೋಣ ಸಮಯ ಆದರೆ. ಎಲ್ಲಿಂದ ನೋಡಬೇಕಿತ್ತು ನಾವು? ಅಥ ಯದಿತೆ ಕರ್ಮ ವಿಚಿಕಿತ್ಸಾ ಅಂತ, ಕರ್ಮ ವಿಷಯಗಳಲ್ಲಿ ಸಂದೇಹ ನಿವಾರಣೆ ಅಂತ ಪುಸ್ತಕದಲ್ಲಿರುವಂಥದ್ದು. ಅಲ್ಲಿ ಭಾಗವನ್ನು, ಅನುವಾಕದ ಭಾಗವನ್ನು ನೋಡಬೇಕು. ಅಥ ಯದಿ ತೇ ಕರ್ಮ ವಿಚಿಕಿತ್ಸಾ ವಾ ವೃತ್ತ ವಿಚಿಕಿತ್ಸಾ ವಾ ಸ್ಯಾತ್
अथ यदि ते कर्म विचिकित्सा वा वृत्त विचिकित्सा वा स्यात् एतत्र ब्राह्मणा सम्मर्षिणः युक्ता आयुक्ताः अलूक्षा धर्मकामा स्युः यथा ते तत्र वर्तेरन् तथा तत्र वर्तेथाः अथाभ्याख्यातेषु एतत्र ब्राह्मणा सम्मर्षिणः युक्ता आयुक्ताः अलूक्षा धर्मकामा स्युः यथा ते तेषु वर्तेरन् तथा तेषु वर्तेताः एष आदेशः एष उपदेशः एषा वेदोपनिषत् एतदनुशासनम् एवमुपासितव्यम् एवमुचैतदुपास्यम्. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಇದೆಲ್ಲ ಹೇಳಿದ ಮೇಲೆ ದಾನವನ್ನು ಕೂಡ ಮಾಡಬೇಕು, ಸಂತತಿಯನ್ನು ಕೂಡ ಬೆಳೆಸಬೇಕು ಅಂತ ಗುರುಗಳು ಹೇಳಿದ್ದಾರೆ. ಸಂತತಿಯನ್ನು ಬೆಳೆಸಬೇಕು ಅಂತಂದರೆ ಶಿಷ್ಯ ಸಂತತಿಯನ್ನು ಬೆಳೆಸಬೇಕು. ಅವನು ಲೌಕಿಕದಲ್ಲಿರೋದ್ರಿಂದ ಮದುವೆಯಾಗಿ ಮಕ್ಕಳು ಮೊಮ್ಮಕ್ಕಳು ಅದನ್ನು ಕೂಡ ಮಾಡಬೇಕು ಅಂತ ಹೇಳ್ತಾರೆ. ಆ ಸಂತತಿಯನ್ನು ಬೆಳೆಸ್ಕೊಂಡು ಕರ್ಮವನ್ನು ಮಾಡಬೇಕು. ಅದಕ್ಕೇನು ಹೇಳ್ತಾ ಇದ್ದಾರೆ ಅಲ್ಲಿ, ಕರ್ಮದ ವಿಷಯಗಳಲ್ಲಿ ಸಂದೇಹ ಬರ್ಬೋದು, ಅದನ್ನು ನಿವಾರಣೆ ಮಾಡ್ಕೊಳ್ಳೋದು ಹೇಗೆ ಅನ್ನೋದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ. ಏನಂತ, ಅಥ ಯದಿತೆ ಕರ್ಮ ವಿಚಿಕಿತ್ಸಾವಾ ವೃತ್ತ ವಿಚಿಕಿತ್ಸಾವಾ ಸ್ಯಾತ್. ಶ್ರುತಿಯಲ್ಲಿ ಅಥವಾ ಸ್ಮೃತಿಯಲ್ಲಿ ಹೇಳಿರುವ ಕರ್ಮ ವಿಷಯಗಳಲ್ಲಾಗಲಿ ಆಚಾರ ವಿಷಯಗಳಲ್ಲಾಗಲಿ ನಿನಗೆ ಸಂಶಯ ಉಂಟಾದರೆ ಅಲ್ಲಿ ವಿಚಾರವಂತರು, ಕರ್ಮಗಳಲ್ಲಿ ಸಮರ್ಥರು, ಕ್ರೂರಿಗಳಲ್ಲದವರು. ಅಂದರೆ ಇಲ್ಲಿ ನಾವೇನೋ ಓದ್ಕೊಂಡಿರ್ತೀವಿ, ಅದನ್ನು ಡೈರೆಕ್ಟಾಗಿ ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ. ಒಂದು ಡೌಟ್ ಬಂದ್ಬಿಟ್ಟಿರುತ್ತೆ. ಶ್ರುತಿ ಸ್ಮೃತಿಗಳಲ್ಲಿ ಹೇಳಿದರೆ ಅದನ್ನು ನಾನು ಕರ್ಮ ವಿಚಾರಗಳಲ್ಲಿ ಏನು ಹೇಳಿದ್ದಾರೆ ಅದನ್ನು ಆಚಾರ ವಿಚಾರಗಳಲ್ಲಿ ಹೇಳಿದ್ದಾರೆ ಅಂದರೆ ಸಂಶಯ ಬರುತ್ತೆ, ಬಹಳಷ್ಟು ಸಂಶಯಗಳು ಬರುತ್ತೆ. ಇದರಲ್ಲಿ ಹೀಗೆ ಹೇಳಿದ್ದಾರೆ, ನಾನು ಬರೀ ಇಷ್ಟೇ ಏನಕ್ಕೆ, ಈಗಿಂದು ಪೇಪರ್ ಓದ್ತಾ ಇದ್ದರೆ ಅಥವಾ ನೀವು ಗೂಗಲಲ್ಲಿ ಅಥವಾ ವಾಟ್ಸಪ್ನಲ್ಲಿ ನೋಡ್ತಾ ಇದ್ದರೆ ಇವತ್ತು ಒಂಥರ ಬರುತ್ತೆ, ನೀವು ಕಾಫಿ ಕುಡಿದ್ರೆ ಒಳ್ಳೆಯದು ಅಂತ ಬರುತ್ತೆ. ಮಾರನೇ ದಿನ ಬರುತ್ತೆ ಕಾಫಿ ಕುಡಿದು ಅಂತ. ಎವ್ರಿಥಿಂಗ್ ಈಸ್ ಸೋ ಕನ್ಫ್ಯೂಸಿಂಗ್. ಅದೇ ರೀತಿ ಅಗ್ನಿಹೋತ್ರಿ ಮಾಡಬೇಕಾ ಬೇಡವಾ, ಈಗಲೂ ಅಷ್ಟೇ ಹುಟ್ಟಿದಬ್ಬ ಮಾಡ್ಕೊಳ್ಬೇಕು ಅಂತಾರೆ. ಹುಟ್ಟಿದಬ್ಬ ನಕ್ಷತ್ರದ ಪ್ರಕಾರ ಮಾಡ್ಕೊಳ್ಬೇಕು ಅಥವಾ ತಾರೀಕಿನ ಪ್ರಕಾರ ಮಾಡ್ಕೊಳ್ಬೇಕು. ಹುಟ್ಟಿದಬ್ಬ ಆಗಿ ಒಂದಿನ ಆದಮೇಲೆ ಮಾಡಿಕೊಂಡ್ರೆ ಆಯುಷ್ ಹೆಚ್ಚುತ್ತೆ, ಮೊದಲೇ ಮಾಡಬಾರ್ದು. ಏನೇನೋ ಕನ್ಫ್ಯೂಷನ್ಗಳು ಅಲ್ವಾ. ಪ್ರತಿಯೊಂದರಲ್ಲೂ ಲೌಕಿಕ ವ್ಯವಹಾರದಲ್ಲೇ ಸಾಕಷ್ಟು ಕನ್ಫ್ಯೂಷನ್ಗಳು ನಮಗಿದೆ. ಹಾಗಾಗಿ ಶ್ರುತಿಯಲ್ಲಿ ಅಥವಾ ಸ್ಮೃತಿಯಲ್ಲಿ ಹೇಳಿರುವ ಕರ್ಮ ವಿಷಯಗಳಲ್ಲಾಗಲಿ, ಶ್ರುತಿ ಸ್ಮೃತಿಯಲ್ಲಿ ಏನು ಹೇಳಿದ್ದಾರೆ ಅದರಲ್ಲೆಲ್ಲ ಹೀಗೀಗೆ ಮಾಡು ಅಂತ ಹೇಳಿದ್ದಾರೆ. ಆಚಾರ್ಯ ದೇವೋಭವ, ಅತಿಥಿ ದೇವೋಭವ ಇದೆಲ್ಲವನ್ನು ಹೇಳಿದ್ದಾರೆ. ಅದು ಎಲ್ಲೋ ಒಂದು ಕಡೆ ಡೌಟ್ ಬರುತ್ತೆ, ಹೀಗೆಲ್ಲ ಹೇಳಿದರೆ ನಾವು ಮಾಡಲಿಕ್ಕಾಗುತ್ತಾ ಇದೆಲ್ಲ ಅಂತ. ಏನಾದರೂ ಆ ರೀತಿಯಲ್ಲಿ ಸಂಶಯ ಬಂದರೆ ಏನು ಹೇಳ್ತಾ ಇದ್ದಾರೆ ಅಲ್ಲಿ, ಏತತ್ರ ಬ್ರಾಹ್ಮಣಾಃ ಸಮ್ಮರ್ಷಿಣಃ ಯುಕ್ತಾ ಆಯುಕ್ತಾಃ ಅಲೂಕ್ಷಾ ಧರ್ಮಕಾಮಾ ಸ್ಯುಃ ಯಥಾ ತೇ ತತ್ರ ವರ್ತೇರನ್ ತಥಾ ತತ್ರ ವರ್ತೇತಾಃ ಅಂತ. ನಿನಗೆ ಒಂದು ವೇಳೆ ಈ ಶಾಸ್ತ್ರದಲ್ಲಿ ಸಂಶಯ ಬಂತು, ಹಾಗಿದ್ರೆ ಏನು ಹೇಳ್ತಾ ಇದ್ದಾರೆ ಅವರು, ಅಲ್ಲಿ ವಿಚಾರವಂತರು ನೋಡ್ತೀವಲ್ವ, ನಮ್ಮ ಸುತ್ತಲೂ ಇರುವಂತಹ ಸಕ್ಸಸ್ಫುಲ್ಲಾಗಿ ಜೀವನ ನಡೆಸಿರುವಂಥವರು ವಿಚಾರವಂತರು, ಕರ್ಮಗಳಲ್ಲಿ ಸಮರ್ಥರು, ಕ್ರೂರಿಗಳಲ್ಲದವರು, ಅಂದರೆ ಸಂಪನ್ನರಾಗಿ ತಮ್ಮ ಜೀವನವನ್ನು ನಡೆಸ್ತಾ ಇರುವಂಥವರು, ಅಕಾಮಹತರು ಆದ ಬ್ರಾಹ್ಮಣರು, ಅಂತಹ
ಅಕಾಮತರು ಅಂದರೆ ಆಸೆ ಇಲ್ಲದೆ ಇರುವಂಥವರು, ಬ್ರಾಹ್ಮಣರು ಅಂತಹ ವಿಷಯಗಳಲ್ಲಿ ಹೇಗೆ ವರ್ತಿಸುವರೋ ಹಾಗೆಯೇ ನೀನು ವರ್ತಿಸು. ಸಿಂಪಲ್. ನಮಗೆ ಎಲ್ಲೋ ಡೌಟ್ ಬಂತು, ಅರ್ಥ ಆಗಲಿಲ್ಲ, ಏನು ಮಾಡಬೇಕು ಅಂತ. ಶಾಸ್ತ್ರದಲ್ಲಿ ಏನು ಹೇಳಿದೆ ಅದು ನನಗೆ ಅರ್ಥ ಆಗ್ತಾ ಇಲ್ಲ. ಹಿರಿಯರು ಹೇಗೆ ನಡ್ಕೊಂಡಿದ್ದಾರೆ ಆ ರೀತಿಯಾಗಿ ನಡ್ಕೊಳ್ಬೇಕು. ಶಾಸ್ತ್ರದಲ್ಲಿ ಹೇಳಿರುವಂತೆ ನಡ್ಕೊಳಕ್ಕಾದರೆ ಫೈನ್, ಅದರಲ್ಲಿ ಏನು ತಪ್ಪಿಲ್ವೇ ಇಲ್ಲ. ಆದರೆ ನನಗೆ ಏನೋ ಒಂದು ಡೌಟ್ ಬರುತ್ತೆ ಅಂತ ಅಂದಾಗ ಅಲ್ಲಿ ಸುತ್ತಮುತ್ತಲು ಇರುವಂತಹ ಹಿರಿಯರು, ಬ್ರಾಹ್ಮಣರು ಅಂದರೆ ಬ್ರಹ್ಮಜ್ಞಾನವನ್ನು ಪಡೆದವರು ಅಂತ ಇಲ್ಲ, ಜಾತಿ ಬ್ರಾಹ್ಮಣರು ಅಂತಲ್ಲ, ಅವರನ್ನು ಅನುಸರಿಸು ಅಂತ ಯಾವಾಗಲೂ ನಮಗೂ ಹೇಳ್ಕೊಟ್ಟಿದ್ರಲ್ವ. ಜೀವನ ಚರಿತ್ರೆಗಳನ್ನು ಓದಬೇಕು, ಅವ್ರು ಯಾವ ರೀತಿಯಲ್ಲಿ ಬದುಕ್ತಾ ಇದ್ರು ನೋಡು. ಇಲ್ಲದೇ ಇದ್ರೆ ಬರೀ ಶಾಸ್ತ್ರ ಓದಿದ್ರೆ ಸಾಕಾಗ್ತಾ ಇತ್ತು. ಯಾಕೆ ನಾವು ಜೀವನ ಚರಿತ್ರೆಗಳನ್ನು ಓದ್ತೀರಿ ಅಂದರೆ ಇಂತಿಂಥವ್ರು ಇಂತಿಂಥ ಸಮಯದಲ್ಲಿ ಈಗೀಗ ಬಾಳಿದ್ದಾರೆ, ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು, ಆ ರೀತಿಯಾಗಿ ಬದುಕಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಎಲ್ಲಿ ಕನ್ಫ್ಯೂಷನ್ ಇದೆಯೋ ಅಲ್ಲಿ ಹಿರಿಯರು ಹೇಗೆ ನಡ್ಕೊಂಡು ಬಂದರು ಅದನ್ನು ನೋಡಿಕೊಂಡು. ಅದರಿಂದ ಕೃಷ್ಣ ಕೂಡ ನೋಡಿ, ಅಲ್ಲಿ ಅರ್ಜುನನಿಗೆ ಅವನಿಗೇನು ಮಾಡಬೇಕು ಅಂತ ಗೊತ್ತಿಲ್ಲದೆ ಇದ್ದಾಗ ಕೃಷ್ಣ ನನ್ನ ಕೇಳ್ದ ಯುದ್ಧ ಭೂಮಿಯಲ್ಲಿ, ನನಗೇನು ಒಳ್ಳೆಯದು ಅದನ್ನು ನೀನೇ ಹೇಳು ಕೃಷ್ಣ ಅಂತ. ಹಾಗೆ ನಾವು ಹಿರಿಯರಲ್ಲಿ ಕೇಳಿ ತಿಳ್ಕೊಳ್ಬೇಕು, ಇಲ್ಲ ಅವ್ರು ನಡೀತಾ ಇರೋ ರೀತಿಯಲ್ಲಿ ನಾವು ನಡಿಬೇಕು ಅಂತ. ಯಾಕೆ ಆ ಹಿರಿಯರನ್ನೇ ಫಾಲೋ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ? ಅವರಲ್ಲಿ ಜ್ಞಾನ ಮತ್ತು ಅನುಭವ ಎರಡೂ ಇರುತ್ತೆ. ಯಾವಾಗಲೂ ನೋಡಿ, ನಾವು ಮಾತನಾಡುವಾಗ ಒಂದು ಕಾನ್ಫ್ಲಿಕ್ಟ್ ಇದ್ದೇ ಇರುತ್ತೆ. ಅನುಭವಕ್ಕೆ ಹೆಚ್ಚು ಪ್ರಾಮುಖ್ಯತೆ ಇದೆಯೋ, ಜ್ಞಾನಕ್ಕೆ ಹೆಚ್ಚು ಪ್ರಾಮುಖ್ಯತೆ ಇದೆಯೋ ಅಂತ. ನಾವೆಲ್ಲ ತಿಳ್ಕೊಂಡಿದ್ದೀವಿ ಅಂತ ಸಣ್ಣ ಹುಡುಗರು ಅಂದ್ಕೊಳ್ತಾರೆ. ಅಮ್ಮ ನಿಮ್ಮ ಕಾಲದಲ್ಲಿ ಹಾಗಿತ್ತೇನೋ, ನಮ್ಮ ಕಾಲ ಬೇರೆ, ನಾವೆಲ್ಲ ತಿಳ್ಕೊಂಡಿದ್ದೀವಿ, ಗೂಗಲಲ್ಲಿ ಸರ್ಚ್ ಮಾಡಿದ್ದೀವಿ, ಒಳ್ಳೆಯದು, ಅದೆಲ್ಲ ಮಾಡ್ಕೊಂಡಿದ್ದೀರಾ. ಆದರೆ ನಾನು ಆ ಜೀವನವನ್ನು ನಡೆಸಿದ್ದೀನಲ್ವಾ, ಅನುಭವ ನನಗಿದೆ ಅಲ್ವಾ ಅಂತ ತಿಳಿದವ್ರು ಹೇಳ್ತಾರೆ. ಆದ್ದರಿಂದ ಈ ಜ್ಞಾನಕ್ಕೂ ಅನುಭವಕ್ಕೂ ಕಾನ್ಫ್ಲಿಕ್ಟ್ ಇರೋದು ಇದ್ದೇ ಇರುತ್ತೆ. ಆದರೆ ತಿಳಿದವ್ರು ಏನು ಮಾಡಬೇಕು, ಅನುಭವಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡಬೇಕು. ಅಲ್ಲಿ ಜ್ಞಾನ ಮತ್ತು ಅನುಭವ ಎರಡೂ ಇರುತ್ತೆ ಅವರಲ್ಲಿ. ಹೇಗಪ್ಪ ಅಂದರೆ, ನಾವು ಏನನ್ನೇ ಓದಿದ್ರೂ ಕೂಡ ನಮಗೆ ಶ್ರವಣ ಮನನದಿಂದ ಆಗೋದು 25% ಜ್ಞಾನ ಮಾತ್ರ. ಶ್ರವಣ ಮನನದಿಂದ ಒಂದು ಸ್ವಲ್ಪ ಎಲ್ಲೋ ಕೇಳ್ತೀವಿ, ಪ್ರವಚನ ಮಾಡಿರೋದನ್ನು ಕೇಳಿರ್ತೀವಿ, ಓದಿರ್ತೀವಿ, ಅದರಿಂದ ಒಂದು 25% ಜ್ಞಾನ ಬರುತ್ತೆ. ಅದನ್ನು ಮನನ ಮಾಡಬೇಕು, ಮತ್ತಷ್ಟು ಡಿಸ್ಕಸ್ ಮಾಡಿ ಅದೆಲ್ಲ ಮಾಡಿದಾಗ ಇನ್ನೊಂದು 25% ಬರುತ್ತೆ. ಅದನ್ನು ನಿಧಿಧ್ಯಾಸನ ಅಂತ ಹೇಳ್ತಾರೆ. ಆ ವಿಚಾರಗಳೆಲ್ಲ ನಂದೇ ಅಂತ ಮಾಡ್ಕೊಳ್ತಾ ಹೋದರೆ ಅದು ಕೂಡ ಒಂದು 75%ವರೆಗೂ ಜ್ಞಾನ ಆಗುತ್ತಷ್ಟೇ. ಅನುಭವಕ್ಕೆ ಆ ವಿಚಾರ ಬಂದಾಗ ನಮ್ಮ ಜೀವನದಲ್ಲಿ ಯಾವಾಗಲೂ ಅದು ಅನುಭವಕ್ಕೆ ಬರುತ್ತದೆ. ಅದು ಬಂದಾಗ ಮಾತ್ರ ಆ ವಿಚಾರದ ಬಗ್ಗೆ 100% ಜ್ಞಾನ ಉಂಟಾಗೋದು. ಈಗ ಸಣ್ಣ ವಿಚಾರ ಹೇಳಿರ್ತಾರೆ, ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡ್ಕೊ, ನಿಂಗೆ ಒಳ್ಳೇದಾಗತ್ತೆ ಅಂತ. ಏನು ನೋಡ್ಕೊಳ್ತಾನೆ ಇದ್ದೀನಿ, ದಿನ ಎಲ್ಲ ಒಳ್ಳೇದಾಗ್ತಾ ಇದೆ, ಸುಮ್ಮನೆ ನನಗೆ ಟೈಮ್ ವೇಸ್ಟ್ ಆಗ್ತಾ ಇದೆ, 24 ಗಂಟೆ ಅವ್ರ ಮುಂದೆ ಕೂತ್ಕೊಳ್ಬೇಕು ಅಂತ ಇಲ್ಲ. ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡ್ಕೊಂಡಿರೋರು ಕಡೆಗಾಲದಲ್ಲಿ ಅವರನ್ನು ಚೆನ್ನಾಗಿ ನೋಡ್ಕೊಳ್ಳುವಂಥವ್ರು ಅವ್ರಿಗೆ ಸಿಕ್ಕಾಗ ಅದು ಅರ್ಥ ಆಗಿದೆ. ಅವ್ರು ಹೇಳ್ತಾರೆ, ಇವತ್ತು ನಾನು ಚೆನ್ನಾಗಿದ್ದೀನಿ, ಇವತ್ತು ನನಗಿಷ್ಟೆಲ್ಲ ಆಗ್ತಿದೆ ಅಂತ ಹೇಳಿದ್ರೆ ನಾನು ಯಾವಾಗಲೂ ಏನೋ ಒಳ್ಳೆ ಕೆಲಸ ಮಾಡಿದ್ದೀನಿ ಅಂತ ಬಹಳಷ್ಟು ಹಿರಿಯರಿಗೆ ಹೇಳ್ತಾರೆ. ಆದ್ದರಿಂದ ಶಾಸ್ತ್ರದಲ್ಲಿ ಏನು ಹೇಳಿದೆ, ಜ್ಞಾನ, ಶಾಸ್ತ್ರದಲ್ಲಿ ಹೇಳಿರುವಂತಹ ಜ್ಞಾನ ಡೈರೆಕ್ಟಾಗಿ ತಗೊಳಕ್ಕಾಗಲಿಲ್ವಾ? ಗುರು ಹಿರಿಯರು ಯಾವ ರೀತಿಯಲ್ಲಿ ನಡ್ಕೊಂಡು ಹೋದರು ಆ ರೀತಿಯಲ್ಲಿ ನಡ್ಕೊಂಡು ಹೋಗಬೇಕು ಅಂತ ಸ್ಪಷ್ಟವಾಗಿ ಗುರು ಶಿಷ್ಯನಿಗೆ ಹೇಳ್ತಾ ಇದ್ದಾರೆ. ಅದಾದ ನಂತರ ಏನು ಹೇಳ್ತಾರೆ, ಅಥಾಭ್ಯಾಖ್ಯಾತೀಷು ಏತತ್ರ ಬ್ರಾಹ್ಮಣಾಃ ಸಮ್ಮರ್ಷಿಣಃ. ಇದಾದಮೇಲೆ ಇನ್ನು ದೋಷ ಹೊರಿಸಲ್ಪಟ್ಟವರ ವಿಷಯದಲ್ಲಿ ವಿಚಾರವಂತರು, ಕರ್ಮಗಳಲ್ಲಿ ಸಮರ್ಥರು, ಕ್ರೂರಿಗಳಲ್ಲದವರು, ಅಕಾಮತರು ಆದ ಬ್ರಾಹ್ಮಣರು ಅಂತಹವರ ವಿಷಯದಲ್ಲಿ ಹೇಗೆ ವರ್ತಿಸುವರೋ ಹಾಗೆಯೇ ನೀನು ಅವರಲ್ಲಿ ವರ್ತಿಸು. ಲೌಕಿಕಕ್ಕೆ ಹೋಗ್ತಾ ಇದ್ದಾನೆ ಶಿಷ್ಯ, ಗುರುಕುಲದಲ್ಲಿರೋ ಜೀವನನೇ ಬೇರೆ ಥರ ಇರುತ್ತೆ. ಅಲ್ಲಿ ಎಲ್ಲರೂ ಅವನ ಥರದವರೇ ಇರ್ತಾರೆ.
ಆದ್ದರಿಂದ ಕಷ್ಟ ಅನ್ನೋದು ಅವನಿಗೇನು ಗೊತ್ತಾಗೋದಿಲ್ಲ. ಇಲ್ಲೇನು ಮಾಡ್ತಾನೆ, ಇಲ್ಲಿ ಪ್ರಪಂಚಕ್ಕೆ ಬಂದಾಗ ಅವನು 2 ರೀತಿಯ ವ್ಯಕ್ತಿಗಳನ್ನು ಎದುರಿಸ್ಬೇಕಾಗತ್ತೆ. ಒಳ್ಳೆಯವರು, ಕೆಟ್ಟವರು, ದೋಷ. ಅವನ ಮೇಲೆ ದೋಷ ಹೊರಿಸ್ಬೋದು, ಇವನು ಬೇರೆಯವ್ರ ಮೇಲೆ ದೋಷ ಹೊರಿಸ್ಬೋದು. ಅದಕ್ಕೆ ಹೇಳ್ತಾರೆ ದೋಷ ಹೊರಿಸಲ್ಪಟ್ಟವರ ವಿಷಯದಲ್ಲಿ ವಿಚಾರವಂತರು. ಯಾರು ವಿಚಾರ ಮಾಡ್ತಾ ಇರ್ತಾರೆ? ಕರ್ಮಗಳಲ್ಲಿ ಸಮರ್ಥರು, ಕರ್ಮಗಳಲ್ಲಿ ಸಮರ್ಥವಾಗಿ ಕರ್ಮಗಳನ್ನು ಮಾಡ್ತಾ ಇರೋರು, ಕ್ರೂರಿಗಳಲ್ಲದವರು. ನೋಡಿ, ದೋಷ ಯಾರ ಮೇಲಾದರೂ ಹೊರಿಸಿದ್ರೆ ಜನ ಅವ್ರವ್ರಿಗೆ ಮನಸ್ಸಿಗೆ ಬಂದಾಗ ಅವ್ರ ಬಗ್ಗೆ ಮಾತಾಡ್ತಾರೆ. ಯಾರೋ ತಪ್ಪು ಮಾಡಿದ್ದಾರೆ ಅಂದರೆ ಆ ವ್ಯಕ್ತಿಯನ್ನು ನಾನು ಹೇಗೆ ನೋಡಬೇಕು ಅನ್ನೋದಕ್ಕೆ ದೋಷ ಅಂದ್ಕೂಡಲೇ ಆ ವ್ಯಕ್ತಿಯನ್ನು ಹಲವಾರು ರೀತಿಯಲ್ಲಿ ನೋಡ್ತಾರೆ. ಏನು ಹೇಳ್ತಾರಲ್ಲ, ಬಿದ್ದರೆ ಯಾರಾದರೂ ಆಳಿಗೊಂದು ಕಲ್ಲು ಅಂತ ಹಾಕ್ತಾರೆ ಅಂತ. ಮೊದಲೇ ಪೆಟ್ಟು ಬಿದ್ದು ಅವ್ನು ಕೆಳಗೆ ಬಿದ್ದಿದ್ದಾನೆ, ಏನೋ ತಪ್ಪು ಮಾಡಿದ್ದಾನೆ, ಅವನನ್ನು ಸರಿ ಮಾಡೋದಕ್ಕೆ ಪ್ರಯತ್ನ ಮಾಡೋದಕ್ಕಿಂತ ಅಥವಾ ಅವನಿಗೆ ಸಹಾಯ ಹಸ್ತ ನೀಡೋದಕ್ಕಿಂತ ಅವನಿಗೆ ಇನ್ನೊಂದೊಂದು ಕಲ್ಲು ಹಾಕೋದು ಲೋಕಾರೂಢಿ. ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು, ಆ ರೀತಿಯಲ್ಲಿ ದೋಷ ಹೊರಿಸಲ್ಪಟ್ಟಿರೋ ವಿಷಯದಲ್ಲಿ ವಿಚಾರವಂತರು ಹೇಗೆ ನಡ್ಕೊಳ್ತಾರೋ, ಕರ್ಮಗಳಲ್ಲಿ ಸಮರ್ಥರಾದವ್ರು ಹೇಗೆ ನಡ್ಕೊಳ್ತಾರೋ ನೋಡಿ. ಅಲ್ಲಿ ಕ್ರೂರಿಗಳಲ್ಲದವರು ಹೇಗೆ ನಡ್ಕೊಳ್ತಾರೋ ಅಂಥವರ ಆ ರೀತಿಯಲ್ಲಿ ಅಂಥವರ ವಿಷಯದಲ್ಲಿ ಹೇಗೆ ವರ್ತಿಸ್ತಾರೋ ಹಾಗೆಯೇ ನೀನು ವರ್ತಿಸಬೇಕು ಅಂತ ಗುರುಗಳು ಹೇಳ್ತಾರೆ. ಅಂದರೆ ಪ್ರಪಂಚದಲ್ಲಿ ಎಲ್ಲರೂ ಒಳ್ಳೆಯವರೇ ಆಗಿರಲ್ಲ, ಎಲ್ಲರೂ ಕೆಟ್ಟವರೇ ಆಗಿರಲ್ಲ. ಹಾಗಾಗಿ ದೋಷ ಅಂತ ಬಂದಾಗ ಶಾಸ್ತ್ರಾಧ್ಯಯನ ಮಾಡಿರುವಂಥವನು, ಉಪಾಸನೆಯನ್ನು ಮಾಡಿರುವಂಥವನು. ಹಾಗಾಗಿ ಪ್ರಪಂಚದಲ್ಲಿ ಯಾರೂ 100% ಕೆಟ್ಟವರಲ್ಲ, ಯಾರೂ 100% ಒಳ್ಳೆಯವರಲ್ಲ. ಯಾರ ಮೇಲಾದರೂ ದೋಷ ಹೊರಿಸಿದ್ರೆ ಬೇರೆಯವ್ರು ಯಾವ ರೀತಿಯಾಗಿ ನಡ್ಕೊಳ್ತಾರೋ ಆ ರೀತಿಯಾಗಿ ನೀನು ನಡ್ಕೊಂಡ್ರೆ ಸಾಕು ಅಂತ. ಈಗ ನಮಗೂ ಆ ಕನ್ಫ್ಯೂಷನ್ ಇರುತ್ತೆ, ಅವ್ರು ಅಷ್ಟೆಲ್ಲ ಮಾಡ್ತಾ ಇದ್ದಾರೆ, ನಾವು ಏನು ಮಾಡಬೇಕಪ್ಪ, ನಾವು ಒಂದಷ್ಟು ಬೈದ್ಬಿಡೋಣ ಆ ಥರ ಇಲ್ಲ. ಇಲ್ಲಿ ಶಾಸ್ತ್ರ ಸ್ಪಷ್ಟವಾಗಿ ಹೇಳ್ತಾರೆ. ಹೇಳೋದೇನು ಶಾಸ್ತ್ರ ಸ್ಪಷ್ಟವಾಗಿ, ಜ್ಞಾನಿಗಳು ಹೇಗೆ ನಡ್ಕೊಳ್ತಾರೋ ಆ ರೀತಿಯಾಗಿ ನಡ್ಕೋ ಅಂತ. ಜ್ಞಾನಿಗಳು ಯಾವ ರೀತಿಯಾಗಿ ನಡ್ಕೊಳ್ತಾರೆ? ಕ್ಷಮಿಸ್ಬಿಡ್ತಾರಷ್ಟೇ. ಯಾರೋ ತಪ್ಪು ಮಾಡಿದರೆ ಶಿಕ್ಷಿಸೋದಕ್ಕೆ ನಮಗೆ ಯಾವ ಅಧಿಕಾರನೂ ಇಲ್ಲ, ಭಗವಂತ ನೋಡ್ಕೊಳ್ತಾನೆ. ತಿದ್ದುವ ಅಧಿಕಾರ, ಅವರಿಗೆ ಹೇಳುವ ಅಧಿಕಾರ ನಮಗಿದೆ, ಆದರೆ ಶಿಕ್ಷೆ ಕೊಡುವಂತಹ ಅಧಿಕಾರ ನಮಗಿರೋದಿಲ್ಲ. ಅದನ್ನು ಭಗವಂತ ನೋಡ್ಕೊಳ್ತಾನೆ ಅಂತ ಬಿಟ್ಬಿಡಬೇಕು ಅಂತ ಗುರುಗಳು ಹೇಳಿರೋದು ಮಾತದು. ಅದರಿಂದ ಇಲ್ಲಿ ನಾವು ಯಾವ ರೀತಿಯಾಗಿ ನಡ್ಕೊಳ್ಬೇಕು ಅನ್ನೋದಕ್ಕೆ ಹೇಳಿದ್ದಾರೆ. ಅಷ್ಟಾದ ನಂತರ ಕರ್ಮದಲ್ಲಿ ಅಥವಾ ಯಾವ ರೀತಿಯಾಗಿ ನಡ್ಕೊಳ್ಬೇಕು ಅನ್ನೋದ್ರಲ್ಲಿ ನಿಮಗೇನಾದರೂ ಡೌಟ್ ಇದ್ದರೆ, ಹಿರಿಯರು ಹೇಗೆ ನಡ್ಕೊಂಡಿದ್ದಾರೆ ಹಾಗೆ ನಡ್ಕೊ ಅಷ್ಟೇ ಅಂತ. ಏಷ ಆದೇಶ ಏಷ ಉಪದೇಶ, ಇದೇ ವಿಧಿ, ಇದು ಕಂಡೀಷನ್, ಚಾಯ್ಸ್. ಬೇಕಾದರೆ ಮಾಡು, ಬೇಡವಾದರೆ ಬಿಡು ಅಂತ ಹೇಳಿರೋದಲ್ಲ, ಇದೇ ವಿಧಿ, ಇದು ಉಪದೇಶ. ಇದೇ ಉಪದೇಶ ನನಗೆ ಕೊಡ್ತಾ ಇರೋದು. ಇದು ವೇದ ರಹಸ್ಯ. ಏಷ ಆದೇಶ ಏಷ ಉಪದೇಶ ಏಷ ವೇದೋಪನಿಷತ್ ಏತದನುಶಾಸನಂ ಏವಮುಪಾಸಿತವ್ಯಂ ಏವಂ ಚೈತದುಪಾಸ್ಯಂ. ಇದು ಆಜ್ಞೆ. ಏನದು? ಇದು ವೇದ ರಹಸ್ಯ, ಇದು ಆಜ್ಞೆ. ಹೀಗೆ ಉಪಾಸನೆ ಮಾಡಬೇಕು, ಇದು ಹೀಗೆಯೇ ಅನುಷ್ಠಾನ ಮಾಡತಕ್ಕದ್ದು. ಇದೇ ರೀತಿಯಾಗಿ ಅನುಷ್ಠಾನ ಮಾಡಬೇಕು. ಏನು ಹೇಳಿದ್ರು? ಹೇಳಿದ್ದಕ್ಕೆಲ್ಲ ನೋಡಿ, ಇಲ್ಲಿ ಸತ್ಯಂ ವದ ಅಂತ ಹೇಳಿದ್ರು. ಸತ್ಯಂ ವದ ಅಂತ ಹೇಳಿದ್ರೆ ಹೊರತು ಸುಳ್ಳು ಹೇಳಬೇಡ ಅಂತ ಹೇಳಿಲ್ಲ. ಎರಡೂ ಒಂದೇ ತಾನೆ. ಸುಳ್ಳು ಹೇಳಬೇಡ ಅಂತಂದರೆ ಸತ್ಯವನ್ನು ನುಡಿಬೇಕು ಅಂತ. ಗುರುಗಳು ಹಾಗೆ ಹೇಳಲ್ಲ, ಚಾಯ್ಸ್ ಕೊಡ್ತಾ ಇಲ್ಲ. ಆಜ್ಞೆ ಅಂತ ಹೇಳುವಾಗ ಸತ್ಯಂ ವದ ಅಂತ ಹೇಳಿದ್ರೆ ಸತ್ಯವನ್ನೇ ನುಡಿಬೇಕು ಅಂತ. ಸುಳ್ಳು ಹೇಳಬೇಡ ಅಂತ ಹೇಳಿದ್ರೆ ಸುಳ್ಳು ಹೇಳಲ್ಲ, ಆದರೆ ನಾನು ಸುಮ್ಮನೆ ಇರ್ಬೋದಲ್ಲ ಅಲ್ವಾ? ನಾನೇನು ಸುಳ್ಳು ಹೇಳ್ತಾ ಇಲ್ಲ. ಗುರುಗಳು ಹೇಳಿದ್ದಾರೆ ಸುಳ್ಳು ಹೇಳಬೇಡ ಅಂತ, ನಾನು ಸುಳ್ಳು ಹೇಳಲ್ಲ ಅಷ್ಟೇ. ಹಾಗಂತ ಸತ್ಯ ಹೇಳಬೇಕು ಅಂತ ಏನಿಲ್ಲ. ಆದರೆ ಇವ್ರು ಹೇಳೋದಿಲ್ಲೇನೋ ಸತ್ಯಂ ವದ, ಸತ್ಯವನ್ನೇ ಹೇಳು ಅಂತ. ಅದರಿಂದ ಕಟ್ಟುನಿಟ್ಟಾಗಿ ಇದು ಅನುಷ್ಠಾನ, ಆಜ್ಞೆ, ಇದು ಹೀಗೆ ಮಾಡಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ಶಿಷ್ಯನಿಗೆ ಅಂತ ಹೇಳಿರೋದು ಒಂದು ನೆಪ ಅಷ್ಟೇ.
ಶಿಷ್ಯನ ನೆಪದಲ್ಲಿ ನಮ್ಮೆಲ್ಲರಿಗೂ ಕೊಟ್ಟಿರುವಂತಹ ಒಂದು ಆದೇಶ ಅಂತ ಗುರುಗಳು ಹೇಳ್ತಾರೆ. ಈ ರೀತಿಯಾಗಿ ಬದುಕಬೇಕು, ಈ ರೀತಿಯಾಗಿ ಇರಬೇಕು ಅಷ್ಟೇ. ಯಾವಾಗಲೂ ಅನ್ನಿಸ್ಬೋದು, ಬೇಜಾರಾಗುತ್ತೆ ಮನಸ್ಸಿಗೆ ಅಲ್ವಾ, ಸಾಕಷ್ಟು ಮಾಡಿರ್ತೀವಿ, ವಯಸ್ಸಾದ ಅಪ್ಪ ಅಮ್ಮನ ನೋಡ್ಕೊಳ್ವಾಗ ಯಾವಾಗಲೂ ಅನಿಸುತ್ತೆ ಯಾಕಪ್ಪ ಇನ್ನೂ ಸಾಕಾಯ್ತಲ್ವಾ ಅಂತ. ಆವಾಗ ಇದನ್ನು ನೆನೆಸ್ಕೋಬೇಕು. ಏನಂತ ಉಪನಿಷತ್ತಲ್ಲಿ ಹೇಳಿದ್ದಾರೆ, ಮಾತೃದೇವೋಭವ ಅಂತ ಹೇಳಿದ್ದಾರೆ, ಪಿತೃದೇವೋಭವ ಅಂತ ಹೇಳಿದ್ದಾರೆ. ಅಂದಮೇಲೆ ನಾನು ಮಾಡಬೇಕು. ಯಾಕೆ ಶಾಸ್ತ್ರದಲ್ಲಿ ಹೇಳಿದೆ ಮಾಡಬೇಕು. ಕನ್ಫ್ಯೂಷನ್ ನಿಮ್ಗೆ ಪಟ್ಕೊಳ್ಳೋ ಅಂಥದ್ದೇ ಇಲ್ಲ. ನಾನೇ ನೋಡ್ಕೊಳ್ಬೇಕಾ, ಮತ್ತೊಬ್ರು ಯಾರೋ ನೋಡ್ಕೊಳ್ಬೇಕು, ಅದೆಲ್ಲ ಇಲ್ಲ. ಹೇಳಿದ್ದಾರೆ ಮಾತೃದೇವೋಭವ ಮಾಡಬೇಕು. ಅತಿಥಿ ದೇವೋಭವ ಹೇಳಿದರೆ ನಂಗೆ ಇಷ್ಟನೋ ಕಷ್ಟನೋ ಮನೆಗೆ ಬಂದಿದ್ದಾರೆ, ಅತಿಥಿ ದೇವೋಭವ ಸತ್ಕರಿಸ್ಬೇಕು. ಇದು ಆಜ್ಞೆ ಅಂತ ಹೇಳಿದ್ದಾರೆ ಋಷಿಗಳು. ಬೇಕಾದರೆ ಮಾಡು ಅಂತ ಹೇಳ್ತಾ ಇಲ್ಲ, ಇದು ಆಜ್ಞೆ. ಈ ರೀತಿಯಾಗಿ ಬದುಕಬೇಕು, ಇದು ಆದೇಶ ಅಂತ ಹೇಳಿದ್ದಾರೆ. ನನಗೆ ಈ ಶಿಷ್ಯ ಅನುಶಾಸನ ಬಹಳ ಪ್ರಿಯವಾದದ್ದು. ಮತ್ತೆ ಮತ್ತೆ ನೆನಪು ಮಾಡ್ಕೊಳ್ತಾ ಇರ್ತೀನಿ, ಹೌದು ಅಲ್ಲಿ ಹೇಳಿದಾರಲ್ವಾ ಅಂತ ಸಾಕಷ್ಟು ಸಲ ನೆನೆಸ್ಕೊಳ್ತಿರ್ತೀನಿ. ಆ ದಾರಿ ಬಿಟ್ಟು ಹೋಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ಮತ್ತೆ ಮತ್ತೆ ಅದನ್ನು ನೆನಪು ಮಾಡ್ಕೊಳ್ತಾ ಇರ್ತೀನಿ. ಹಾಗೆ ಗುರುಗಳು ಅಧ್ಯಯನವನ್ನು ಮಾಡಿದ ಶಿಷ್ಯನಿಗೆ ಈ ರೀತಿಯಾಗಿ ಒಂದು ಆದೇಶವನ್ನು ಕೊಟ್ಟು ಕಳಿಸ್ತಾರೆ. ಅದಾದಮೇಲೆ ಇಲ್ಲಿ ಇದನ್ನು ಅಧ್ಯಯನ ಮಾಡಿದ ಮೇಲೆ ಹೇಳುವ ಶಾಂತಿ ಪಾಠ ಮತ್ತೊಮ್ಮೆ. ಇದರಲ್ಲಿ ನಾವು ಈ ಶನ್ನೋ ಮಿತ್ರ ನೋಡಿದ್ದೀವಿ, ಶುರುನಲ್ಲೂ ಹೇಳ್ತೀವಿ, ಇಲ್ಲೂ ಹೇಳ್ತೀವಿ. ಇಲ್ಲಿ ಒಂದು 2-3 ಅನುವಾಕಗಳು ಸ್ವಲ್ಪ ಬೇರೆ ಥರ ಬರುತ್ತೆ, ಅದನ್ನು ಗಮನಿಸಬೇಕು. ಶನ್ನೋ ಮಿತ್ರ ಅಲ್ಲಿ ಹೇಳುವಾಗ ನಾನು ನಿನ್ನನ್ನು ಬ್ರಹ್ಮ ಅಂತ ಹೇಳ್ತೀನಿ ಅಂತ ಹೇಳಿರ್ತಾರೆ. ಇಲ್ಲಿ ನಾನು ಬ್ರಹ್ಮ ಅಂತ ಹೇಳಿದ್ದೀನಿ ಅಂತ ಆಗಲೇ ಹೇಳಾಗೋಗಿದೆ ಅನ್ನೋ ಥರದಲ್ಲಿ ಇಲ್ಲಿ ಬರುತ್ತೆ. ಉಪಸಂಹಾರ ಶಾಂತಿ ಮಂತ್ರವನ್ನು ನೋಡಿ ಆನಂತರ ಮೊದಲು ನಾವು ಹೇಳಿದ ಮಂತ್ರಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಅನ್ನೋದು ನೋಡ್ಕೊಳ್ಳೋಣ. ಶನ್ನೋ ಮಿತ್ರ ಶಂ ವರುಣಃ ಶನ್ನೋ ಭವತ್ವರ್ಯಮಾ ಶನ್ನ ಇಂದ್ರೋ ಬೃಹಸ್ಪತಿಃ ಶನ್ನೋ ವಿಷ್ಣುರುರುಕ್ರಮಃ ನಮೋ ಬ್ರಹ್ಮಣೇ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಾಮೇವ ಪ್ರತ್ಯಕ್ಷಂ ಬ್ರಹ್ಮವಾದಿಶಂ ಋತಮವಾದಿಶಂ ಸತ್ಯಮವಾದಿಶಂ ತನ್ಮಾಮಾವೀತ್ ತದ್ವಕ್ತಾರಮಾವೀತ್ ಆವೀನ್ಮಾಂ ಆವೀದ್ವಕ್ತಾರಂ. ಓಂ ಶಾಂತಿ ಶಾಂತಿ ಶಾಂತಿ. ನೋಡಿ ಇಲ್ಲಿ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ಆದಮೇಲೆ ತ್ವಾಮೇವ ಪ್ರತ್ಯಕ್ಷಂ ಬ್ರಹ್ಮವಾದಿಶಂ ಅಂತ ಹೇಳ್ತೀವಿ. ಅಂದರೆ ನೀನೇ ಪ್ರತ್ಯಕ್ಷ ಬ್ರಹ್ಮ ಅಂತ ಹೇಳಿದ್ದೀನಿ ಅಂತ ಹೇಳಿಬಿಟ್ಟಿದ್ದೀನಿ. ಈಗ ಅಲ್ಲಿ ಹೇಳ್ತೀನಿ ಅಂತ ಇಲ್ಲಿ ಹೇಳಿದ್ದೀನಿ ಅಂತ ಅಷ್ಟೇ ವ್ಯತ್ಯಾಸ. ಇನ್ನೊಮ್ಮೆ ನೋಡಿ ಸುಂದರವಾದ ಪ್ರಾರ್ಥನೆ. ಪ್ರಾಣವೃತ್ತಿಗೂ ಹಗಲಿಗೂ ಅಭಿಮಾನ ದೇವತೆಯಾದ ಮಿತ್ರನು ನಮಗೆ ಸುಖವನ್ನುಂಟು ಮಾಡಲಿ. ಅಪಾನ ವೃತ್ತಿಗೂ ರಾತ್ರಿಗೂ ಅಭಿಮಾನ ದೇವತೆಯಾದ ವರುಣನು ನಮಗೆ ಸುಖವನ್ನುಂಟು ಮಾಡಲಿ. ಕಣ್ಣಿಗೆ ಅಭಿಮಾನ ದೇವತೆಯಾದ ಅರ್ಯಮನು ಅಂದರೆ ಸೂರ್ಯನು ನಮಗೆ ಸುಖವನ್ನು ಉಂಟು ಮಾಡಲಿ, ಸುಖ ಕೊಡಲಿ. ಬಲಕ್ಕೆ ಅಭಿಮಾನ ದೇವತೆಯಾದ ಇಂದ್ರನು, ವಾಕ್ಯಗೂ ಬುದ್ಧಿಗೂ ಪ್ರಾಣವೃತ್ತಿಗೂ ಹಗಲಿಗೂ ಅಭಿಮಾನ ದೇವತೆಯಾದ ಮಿತ್ರನು ನಮಗೆ ಸುಖವನ್ನುಂಟು ಮಾಡಲಿ. ಅಪಾನವೃತ್ತಿಗೂ ರಾತ್ರಿಗೂ ಅಭಿಮಾನ ದೇವತೆಯಾದ ವರುಣನು ನಮಗೆ ಸುಖವನ್ನುಂಟು ಮಾಡಲಿ. ಕಣ್ಣಿಗೆ ಅಭಿಮಾನ ದೇವತೆಯಾದ ಅರ್ಯಮನು ಸೂರ್ಯನು ನಮಗೆ ಸುಖವನ್ನು ಕೊಡಲಿ. ಬಲಕ್ಕೆ ಅಭಿಮಾನ ದೇವತೆಯಾದ ಇಂದ್ರನು, ವಾಕ್ಯಗೆ ಬುದ್ಧಿಗೆ ಅಭಿಮಾನ ದೇವತೆಯಾದ ಬೃಹಸ್ಪತಿಯು ನಮಗೆ ಸುಖವನ್ನುಂಟು ಮಾಡಲಿ. ಪಾದಗಳಿಗೆ ಅಭಿಮಾನ ದೇವತೆಯಾದ
ಸರ್ವವ್ಯಾಪಕನಾದ ವಿಷ್ಣುವು ನಮಗೆ ಸುಖವನ್ನು ಕೊಡಲಿ. ಎಲೈ ವಾಯುವೆ, ನಿನಗೆ ನಮಸ್ಕಾರ. ನೀನೇ ಪ್ರತ್ಯಕ್ಷ ಬ್ರಹ್ಮವಾಗಿರುತ್ತೀಯೇ. ನೀನೇ ಪ್ರತ್ಯಕ್ಷ ಬ್ರಹ್ಮವೆಂದು ಹೇಳಿದ್ದೇನೆ, ಋತವೆಂದು ಹೇಳಿದ್ದೇನೆ, ಸತ್ಯವೆಂದು ಹೇಳಿದ್ದೇನೆ. ಬ್ರಹ್ಮವು ನನ್ನನ್ನು ಕಾಪಾಡಿತು, ಅದು ಆಚಾರ್ಯನನ್ನು ಕಾಪಾಡಿತು. ನೋಡಿ, ಅಲ್ಲಿ ಕಾಪಾಡು, ನನ್ನನ್ನು ಕಾಪಾಡು, ಆಚಾರ್ಯನನ್ನು ಕಾಪಾಡು ಅಂತ ಕೇಳ್ಕೊಂಡಿದ್ದು, ಇಲ್ಲಿ ಇಬ್ಬರನ್ನು ಕಾಪಾಡಿದ್ದಾನೆ ಬ್ರಹ್ಮ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಎಲ್ಲ ದೇವತೆಗಳನ್ನು ನಾವು ಕೇಳ್ಕೊಳ್ಳೋದೇನು, ಸುಖವನ್ನು ಉಂಟು ಮಾಡು, ನಮಗೆ ಸುಖವನ್ನು ಕೊಡು ಅಂತಲೇ ಪ್ರಾರ್ಥನೆ ಇರೋದು. ಮೊನ್ನೆ ಅಷ್ಟೇ ಉಗಾದಿ ಹಬ್ಬ ಆಯಿತು. ಆಗ ಸುಮಾರು ಮೆಸೇಜ್ಗಳು ವಿಶಸ್ ಬಂದಾಗ ಅದರಲ್ಲಿ ಒಂದು ಸುಂದರವಾದ ಮೆಸೇಜ್ ಇತ್ತು. ಏನಂದರೆ, ಕಹಿ ಪ್ರಕೃತಿಯಲ್ಲೇ ಇದೆ, ಸಹಜ ಅದು. ಆದರೆ ಬೇವು ಇದೆ ಜೀವನದಲ್ಲಿ. ಬೆಲ್ಲವನ್ನು ನಾವೇ ತಯಾರಿಸ್ಕೊಳ್ಬೇಕು ಅಂತ. ಬೆಲ್ಲ ಹಾಗೆ ರೆಡಿಯಾಗಿ ಸಿಗೋದಿಲ್ಲ, ಅದನ್ನು ತಯಾರು ಮಾಡಿ ಕೊಡಬೇಕು ಅಂತ. ಅದರಿಂದ ಜೀವನದಲ್ಲಿ ಕಹಿ ಇರುತ್ತೆ, ನಾವು ಸುಖವನ್ನು ಕಂಡುಕೊಳ್ಬೇಕು ಅಂತ. ಆ ಸುಖವನ್ನು ಕಂಡುಕೊಳ್ಳೋದಕ್ಕೋಸ್ಕರ ಮತ್ತೆ ಮತ್ತೆ ನಾವು ಈ ರೀತಿಯಾಗಿ ದೇವತೆಗಳನ್ನು ಮೊರೆ ಹೋಗ್ತೀವಿ, ಈ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡ್ತೀವಿ. ಆದ್ದರಿಂದ ನಮಗೆ ಸುಖ ದೊರಕತ್ತೆ ಅಂತ ಇಲ್ಲೂ ಕೂಡ ಶಾಸ್ತ್ರಕಾರ. ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.